ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಮಕರ ರಾಶಿಯ ಯುಗಾದಿ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ 2026ನೇ ಇಸ್ವಿನಲ್ಲಿ ಮಕರ ರಾಶಿಯವರಿಗೆ ಈ ಯುಗಾದಿ ಭವಿಷ್ಯ ಅಂದರೆ ಒಂದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಯುಗಾದಿಯಿಂದನೇ ನಮ್ಮ ವರ್ಷ ಶುರುವಾಗುವಂಥದ್ದು. ಹಾಗಾದರೆ ಈ ಯುಗಾದಿ ಭವಿಷ್ಯ ಈ ಮಕರ ರಾಶಿಯವರಿಗೆ ಯಾವ ಪ್ರಮಾಣದಲ್ಲಿ ಬೆಲ್ಲವನ್ನು ತಗೊಬರ್ತದೆ ಅಥವಾ ಯಾವ ಪ್ರಮಾಣದಲ್ಲಿ ಕಹಿಯನ್ನು ತೊಗೊಂಬರ್ತದೆ ಅಂದ್ಕೊಂಡು ನೋಡೋದಿದ್ರೆ, ಈಗ ಕಳೆದಂತಹ ಈ 7.5 ಏನು 7.5 ವರ್ಷ ನೀವು ಕಳೆದಿದ್ರಿ. ಅದರ ನಂತರ ಗುರುಬಲ ಕೂಡ ಇರಲಿಲ್ಲ ನಿಮಗೆ. ಹಾಗಾಗಿ ತಾನು ಎಷ್ಟು ಮಾಡಿದರೂ ಕೂಡ ಅಷ್ಟೇ, ಏಳ್ಗೆನೇ ಇಲ್ಲ ನನಗೆ ಅಥವಾ ಜೀವನದಲ್ಲಿ ಉದ್ಧಾರ ಯಾವಾಗ ಅಂದ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಜನ ನಿರಾಶಾಭಾವದಲ್ಲಿ ಕೂತ್ಕೊಂಡಿದ್ದಂಥವರಿಗೆ ಒಂದು ಶುಭವಾದ ಸಂದರ್ಭ ಅಂತಂದರೆ ಈ 2026ನೇ ಇಸ್ವಿ. ಎಲ್ಲರೂ ಇದೇ ರೀತಿ ಹೇಳ್ತಾರೆ, ಸ್ವಾಮಿ ನೀವೊಂದು ಬಾಕಿ ಇತ್ತು ಅಂದ್ಕೊಂಡು ಮನಸ್ಸಲ್ಲಿ ನೀವು ಅಂದ್ಕೋಬೋದು ವಿಡಿಯೋ ಕೇಳ್ತಾ ಅಲ್ವಾ. ಆದರೆ ಕೆಲವೊಂದಿಷ್ಟು ನಾವು ನಮ್ಮ ಜೀವನದಲ್ಲಿ ಏನನ್ನು ನಾವು ಕಳ್ಕೊಂಡಿದ್ದೇವೆ ಅದರ ಬಗ್ಗೆ ನಾವು ಯೋಚನೆ ಬಿಟ್ಟು ಮುಂದೆ ಏನು ಒಳ್ಳೆಯದಾಗ್ತದೆ ಅಂದ್ಕೊಂಡು ನಾವೊಂದು ಪಾಸಿಟಿವ್ ವೇನಲ್ಲಿ ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ಹುಡುಕ್ತಾ ಹೋದಾಗ ನಾವು ಯಾವತ್ತಿದ್ರೂ ಕೂಡ ಒಂದು ಪಾಸಿಟಿವ್ ಥಿಂಗ್ಸನ್ನೇ ನಾವು ಆಯ್ಕೆ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ಈ ಮಕರ ರಾಶಿಯವರ ವಿಚಾರಕ್ಕೆ ಬಂದರೆ, ಈ ಯುಗಾದಿಯಿಂದ ಈ 2026ನೇ ಇಸ್ವಿಯ ಯುಗಾದಿಯಿಂದ ನಿಮ್ಮ ಜೀವನದಲ್ಲಿ ಒಂದು ವಿಜಯದ ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದ್ಕೊಂಡು ನೀವು ನೋಡೋದಿದ್ದರೆ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ, ನೀವು ಕೇಳ್ಕೊಂಡು ಹೋಗಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಡಿ. ಯಾರೋ ಏನೋ ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ ಹೇಳುವಂಥ ಮನಸ್ಥಿತಿಕೆ ನಿಮ್ಮಲ್ಲಿ ಬೇಡ. ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಲ್ಲಿ ಖಂಡಿತವಾಗಲೂ ಕೂಡ ಯಶಸ್ಸು ಹೇಳುವಂಥದ್ದು ಇದ್ದೇ ಇದೆ. ಹಾಗಾದರೆ ಪ್ರಥಮವಾಗಿ ಒಂದು ಗ್ರಹಗಳ ವಿಚಾರಕ್ಕೆ ಬಂದರೆ, ಇನ್ನು ಮುಂದೆ ಈ 2ನೇ ಮನೆಯಲ್ಲಿ ರಾಹು ಇರುವಂಥದ್ದು ಮತ್ತು ಜೂನ್ ನಂತರದಲ್ಲಿ 7ನೇ ಮನೆಗೆ ಗುರುವಿನ ಪ್ರವೇಶ ಆಗುವಂಥದ್ದು, ಇದು ನಿಮಗೆ ಒಂದು ಬಂಪರ್ ಜಾಕ್ಪಾಟ್ ಅಂತ ಹೇಳಬಹುದು. ಯಾಕಂತಂದರೆ ಗುರು 7ನೇ ಮನೆ ಅಂತಂದರೆ ಒಂದು ಭಾಗ್ಯಸ್ಥಾನ ಅಂತ ಅರ್ಥ. ಈ ಭಾಗ್ಯಸ್ಥಾನದಲ್ಲಿ ಗುರು ಬಂದಾಗ ನಾವು ಏನು ಅಂದುಕೊಂಡಿದ್ದೀವೋ ಅಥವಾ ನಾವು ಏನನ್ನು ಮಾಡಲಿಕ್ಕೆ ಹೊರಟಿದ್ದೀವೋ ಅಥವಾ ಏನನ್ನು ನಾವು ಮಾಡ್ತಾ ಇದ್ದೀವೋ ಪ್ರತಿಯೊಂದಕ್ಕೂ ಕೂಡ ತಕ್ಕನಾದಂಥ ಪ್ರತಿಫಲ ಹೇಳುವಂಥದ್ದು ನಿಮಗೆ ಖಂಡಿತವಾಗಲೂ ಕೂಡ ಸಿಗ್ತದೆ. ಹಾಗಾದರೆ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಏನಾಗ್ತದೆ, ನಿಮಗೆ ದುಡ್ಡಿಗೆ ದುಡ್ಡು ಬರ್ತದೆ. ಅದಾಗಿದ ಮೇಲೆ ನಿಮ್ಮ ಒಂದು ಉದ್ಯೋಗ ವಿಚಾರದಲ್ಲಿ ಈ ಗುರು ಬಂದಾಗ ತುಂಬ ಚೆನ್ನಾಗಿರ್ತದೆ. ಅದನ್ನು ಬಿಟ್ಟು ಈ ರಾಹು 2ನೇ ಮನೆ ಬಂದಾಗ ನಿಮ್ಮ ಮನೆಯಲ್ಲಿ ಮನೆಯ ಸದಸ್ಯರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ಬೋದು. ಅವನ ಹತ್ರ ನನ್ನ ಬಗ್ಗೆ ಈ ಥರ ಹೇಳಿದ್ಯಂತಲ್ಲ, ನೀನು ಯಾಕೆ ನನಗೆ ಹಾಗಂದೆ, ಇಂಥ ಸಿಲ್ಲಿ ವಿಷಯಗಳಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಇಂಥವೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ಆದಷ್ಟು ಸೂಕ್ಷ್ಮವಾಗಿ ನೀವು ಮನೆಯಲ್ಲಿ ನಡ್ಕೊಳ್ಳೋದು ಒಳ್ಳೆಯದು. ಮೊದಲೇ ಈ ಮಕರ ರಾಶಿಯವರು ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಲ್ವಾ. ಹಾಗಾಗಿ ಆದಷ್ಟು ನೀವು ಸ್ವಲ್ಪ ತೂಗಳತೆಯಿಂದ ಮನೆಯವ್ರ ಜೊತೆಗೆ ಮಾತಾಡುವಂಥದ್ದು ಉತ್ತಮ. ಎಲ್ಲೋ ಒಂದು ಕಡೆಗೆ ಈ ನಾಯಕತ್ವದ ಗುಣ, ಒಂದು ಸಮಾಜದಲ್ಲಿ ಸ್ವಲ್ಪ ಫೋಕಸ್ ಆಗುವಂಥ ಆಕರ್ಷಕ ವ್ಯಕ್ತಿಗಳು ಈ ಮಕರ ರಾಶಿಯವರು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನೀವು ಸಣ್ಣದಾದಂಥ ಒಂದು ಕೆಲಸ ಮಾಡಿದರೂ ಕೂಡ ಅದು ಕಾಣುವಂತಹ ಜನರಿಗೆ ಅಥವಾ ನಿಮ್ಮ ಶತ್ರುಗಳಿಗೆ ಆಗಿರಲಿ ಮಿತ್ರರಿಗೆ ಆಗಿರಲಿ ಅದು ದೊಡ್ಡದಾಗಿ ಕಾಣ್ತದೆ. ಹಾಗಾಗಿ ಕೆಲವೊಂದಿಷ್ಟು ವಿಚಾರದಲ್ಲಿ ತಾವು ತಮಗೆ ಕೆಲವೊಂದಿಷ್ಟು ಲಿಮಿಟನ್ನು ಇಟ್ಕೋಬೇಕಾಗ್ತದೆ ಈ ರಾಹು 2ನೇ ಮನೆಯಲ್ಲಿದ್ದಾಗ. ಹಾಗಾದರೆ ಈ ಗುರು 7ನೇ ಮನೆಯಲ್ಲಿದ್ದಾಗ ಏನು ಮಾಡಬೇಕು ಕೇಳಿದರೆ, ಆದಷ್ಟು ನೀವು ಫೋಕಸ್ಫುಲ್ಲಾಗಿ ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡಬೇಕು. ಒಂದು ಆಲಸ್ಯನ ಬಿಟ್ಟು ಬಿಡಬೇಕು. ನೀವು ಆಲಸ್ಯ ಬಿಟ್ರಿ ಅಂತ ಇಟ್ಕೊಳ್ಳಿ, ಖಂಡಿತವಾಗಲೂ ಕೂಡ ಯಶಸ್ಸು ನಿಮಗೆ ಹುಡ್ಕೊಂಬರ್ತಾ ಇರ್ತದೆ. ಮಹಾಲಕ್ಷ್ಮಿ ನಿಮಗೆ ಹುಡ್ಕೊಂಬರ್ತಾ ಇರ್ತದೆ. ಯಾವತ್ತಿದ್ರೂ ನಾನು ನೋಡೋದ ಪ್ರಕಾರ ಈ ಮಕರ ರಾಶಿಯವರು ಕೆಲವೊಂದಿಷ್ಟು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ. ಆ ಕಮಿಟ್ಮೆಂಟಿಗೆ ತಕ್ಕನಂಥ ಒಂದು ಸಂಪಾದನೆ ಮಾಡಲಿಕ್ಕೆ ನಿಮಗೆ 2 ನಿಮಿಷದ ಕೆಲಸ ಆಗಿರ್ತದೆ ಈ ಗುರುಬಲ ಬಂದ ನಂತರದಲ್ಲಿ. ಅಷ್ಟು ದುಡ್ಡು ನೀವು ಸಂಪಾದನೆ ಮಾಡಿದ ಕೂಡಲೇ ಸಾಕಪ್ಪ ನನ್ನ ಕಮಿಟ್ಮೆಂಟ್ ಮುಗೀತು ಹೇಳುವಂತಹ ಮನಸ್ಥಿತಿಯವರು ಇದ್ದಾರೆ. ಹಾಗಾದರೆ ಈ ಮನಸ್ಥಿತಿ ನಿಮಗೆ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಯಾಕಂತಂದರೆ ಗುರುಬಲ ಬಂದಾಗ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಿರ್ತದೆ. ಮುಂದೆ ಒಂದು ವರ್ಷದ ನಂತರ ಗುರುಬಲ ಹೋದ್ಮೇಲೆ ಮತ್ತೆ ಕೆಲವೊಂದಿಷ್ಟು ಅಡೆತಡೆಗಳು ಉಂಟಾಗ್ತದೆ. ಹಾಗಾಗಿ ನೀವು ಕೆಲವೊಂದಿಷ್ಟು ವಿಚಾರದಲ್ಲಿ ಹಣಕಾಸಿನ ವಿಚಾರ ಅಂತ ಬಂದಾಗ ನೀವು ದುಡ್ಡು ಮಾಡುವಂತಹ ಒಂದು ಮನೋಭಾವನೆ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗ್ತದೆ. ದುಡ್ಡು ಕೂಡ ನೀವು ಮಾಡಬೇಕಾಗ್ತದೆ. ಭವಿಷ್ಯಕ್ಕೆ ಏನೂ ಬೇಡ ಅಂತಂದರೂ ಕೂಡ ದುಡ್ಡು ಬೇಕೇ ಬೇಕಾಗ್ತದೆ ಮನುಷ್ಯನಿಗೆ. ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ದುಡ್ಡು ನಿಮಗೆ ಅವಶ್ಯಕತೆ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲಿ ತನಕ ನಿಮ್ಗೆ ಸಂಪಾದನೆ ಅವಕಾಶ ಇದೆಯೋ
ಈ ಯುಗಾದಿ ಭವಿಷ್ಯದಲ್ಲಿ ಅಲ್ಲಿ ತನಕ ನೀವು ದುಡ್ಡು ಮಾಡ್ಕೊಳ್ಬೇಕಾಗ್ತದೆ. ದುಂದು ವೆಚ್ಚಗಳು ಬೇಡ. ಹೇಗಾದರೂ ನಾಳೆ ನಾನು ಸಂಪಾದನೆ ಮಾಡ್ತೀನಿ ಹೇಳುವಂಥ ಒಂದು ಮೊಂಡು ಧೈರ್ಯದಲ್ಲಿ ಇರುವಂತಹ ಒಂದು ಹಣವನ್ನು ವ್ಯಯ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಅಪರಿಚಿತ ವ್ಯಕ್ತಿಯಿಂದ ಸಹಾಯ ಆಗುವಂಥದ್ದು, ಅದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು. ಈ ವಿಡಿಯೋ ಗಂಡು ಹೆಣ್ಣು ಅಂತ ಸಪ್ರೇಷನ್ ಏನೂ ಇಲ್ಲ, ಇಬ್ಬರಿಗೂ ಬಂತು, ಎರಡು ಲಿಂಗಕ್ಕೂ ಬಂತು. ಹಾಗಾಗಿ ನಿಮಗೆ ಅಪರಿಚಿತ ವ್ಯಕ್ತಿಯಿಂದ ಸಹಾಯ ಆಗ್ತದೆ. ಅವರು ಯಾರೋ ಆಗಿರ್ತಾರೆ, ಎಲ್ಲೋ ಒಂದು ಕಡೆ ನಿಮಗೆ ಭೇಟಿಯಾಗಿರ್ತಾರೆ, ಅವರಿಂದ ನಿಮಗೆ ಅಮೂಲ್ಯವಾದಂತಹ ಕೆಲವೊಂದಿಷ್ಟು ಸಹಾಯಗಳು ಆಗುವಂಥದ್ದಿದೆ. ಅದು ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು, ಅಥವಾ ನಿಮ್ಮ ಕೆಲಸದ ವಿಚಾರದಲ್ಲಿ ಆಗ್ಬೋದು. ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಒಂದು ಪ್ರಾಜೆಕ್ಟ್, ನೀವು ಓನ್ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮಗೆ ಅವ್ರ ಕಡೆಯಿಂದ ನಿಮಗೆ ಹೆಲ್ಪ್ ಆಗುವಂಥದ್ದಿದೆ, ಸಹಾಯ ಆಗುವಂಥದ್ದಿದೆ. ಅಂತಹ ಒಳ್ಳೆಯ ವ್ಯಕ್ತಿಗಳು ನಿಮ್ಮ ಸಹಾಯಕ್ಕೆ ಬಂದರೆ ಖಂಡಿತವಾಗಲೂ ಕೂಡ ನಾವು ಸಹಾಯ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ಜೂನ್ ನಂತರದಲ್ಲಿ ಅತಿ ಉತ್ತಮವಾಗಿರುವಂಥದ್ದು. ಯಾಕಂತಂದರೆ ಗುರುಬಲ ಬಂದಾಗ ನೀವು ಏನು ಅಂದ್ಕೊಂಡಿದ್ರೋ ಅದು ಖಂಡಿತವಾಗ್ಲೂ ಆಗ್ತದೆ. ಇದು ನನ್ನ ಒಂದು ವೈಯಕ್ತಿಕ ಅನುಭವ ಕೂಡ. ಗುರುಬಲ ಕಳ್ಕೊಂಡಾಗ ನಾವು ಏನು ಮುಟ್ಟಿದರೂ ಕೂಡ ಅದು ಕಬ್ಬಣ ಆಗಿರ್ತದೆ. ಗುರುಬಲ ಇದ್ದಾಗ ನಾವು ಕಬ್ಬಣ ಮುಟ್ಟಿದರೂ ಕೂಡ ಅದು ಚಿನ್ನ ಆಗ್ತದೆ. ಇದು ನನ್ನ ವೈಯಕ್ತಿಕ ಅನುಭವ ಕೂಡ. ಹಾಗಾಗಿ ನಿಮ್ಗೆ ಹೇಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಕರ ರಾಶಿಯವರಿಗೆ ಶನಿ ಕೂಡ ಒಳ್ಳೆಯ ಪ್ಲೇಸ್ಮೆಂಟಲ್ಲೇ ಇರ್ತಾರೆ. ಒಳ್ಳೆಯ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಒಂದು ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿದ್ದಾಗ ಶನಿಯಿಂದ ಕೂಡ ಉತ್ತಮವಾದಂಥ ಪ್ರತಿಫಲಗಳು ಸಿಗ್ತದೆ. ಅಂತಹ ಸಂದರ್ಭದಲ್ಲಿ ಗುರುಬಲ ಇದ್ದಾಗ ನೀವು ಏನು ಮಾಡಿದರೂ ಕೂಡ ಸಕ್ಸಸ್ ಆಗ್ತದೆ. ನಾನು ಒಂದೇ ಕೆಲಸ, ಅದೇ ಕೆಲಸ, ಇದೇ ಕೆಲಸ ಅಂತ ಹೇಳೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಕಠಿಣ ಪರಿಶ್ರಮದಿಂದ ಯಾರೆಲ್ಲ ಬಂದುಬಿಟ್ಟು ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀರೋ ನಿಮಗೆ ಖಂಡಿತವಾಗಲೂ ಕೂಡ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಹೇಳುವಂಥದ್ದು ಸಿಗ್ತದೆ. ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಈ ಕ್ರಿಯೇಟಿವ್ ಫೀಲ್ಡಲ್ಲಿರುವಂಥವ್ರು, ಈ ಯೂಟ್ಯೂಬರ್ಸ್ ಆಗಿರ್ಬೋದು, ಫೋಟೋಗ್ರಾಫರ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಜನ ಮಾರ್ಗದರ್ಶಕರಾಗಿರ್ಬೋದು, ಒಂದು ಟೀಚರ್ ಕೆಲಸ ಮಾಡ್ತಿರುವಂಥವ್ರು ಆಗಿರ್ಬೋದು, ಅಥವಾ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಯಾರೇ ಒಬ್ಬರು ಇಂತಹ ಒಂದು ಕಲೆಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅದರಲ್ಲೂ ಅತ್ಯುತ್ತಮವಾದಂಥ ಒಂದು ಏಳಿಗೆಯನ್ನು ಕಾಣ್ತೀರ ಈ ಮಕರ ರಾಶಿಯವರು. ಆಯಿತಾ? ಹಾಗಂತ ಬೇರೆ ಉದ್ಯೋಗಸ್ಥರಿಗೆ ಏನು ಇಲ್ವಾ ಅಂದ್ಕೊಂಡು, ಬೇರೆ ಉದ್ಯೋಗಸ್ಥರಿಗೂ ಕೂಡ ಖಂಡಿತವಾಗಲೂ ಕೂಡ ಒಂದು ಅಭಿವೃದ್ಧಿ, ಶ್ರೇಯೋಭಿವೃದ್ಧಿ ಎಲ್ಲವೂ ಇರ್ತದೆ. ಆದರೆ ಈ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಕೆಲಸ ಮಾಡೋರು ಒಂದು ಸ್ವಲ್ಪ ಜಾಸ್ತಿ ಇರ್ತದೆ. ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡೋದು ಅತಿ ಉತ್ತಮ ಹೇಳುವಂಥದ್ದು ನನ್ನ ಭಾವನೆ. ಇನ್ನೊಂದು ಮಕರ ರಾಶಿಯವರ ಒಂದು ವೀಕ್ನೆಸ್ ಏನು ಕೇಳಿದರೆ, ಎಲ್ಲೋ ಒಂದು ಕಡೆಗೆ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿರ್ತೀರ, ಅದರ ಬಗ್ಗೆ ಕೆಲಸ ಮಾಡ್ತಾ ಇರ್ತೀರ, ಅದರ ಮೇಲೆ ನೀವು ಪ್ಲ್ಯಾನ್ ಮಾಡ್ತಾ ಇರ್ತೀರ, ಸಣ್ಣ ಪುಟ್ಟ ಒಂದು ಫೌಂಡೇಶನ್ ಇಟ್ಬಿಟ್ಟು ಆ ಫೌಂಡೇಶನ್ ಮೇಲೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಎಲ್ಲೋ ಒಂದು ಕಡೆಗೆ ಯಾರೋ ಮತ್ತೊಬ್ಬ ನಿಮ್ಮ ಸ್ನೇಹಿತನೋ ಅಥವಾ ನಿಮ್ಮ ಯಾರೋ ಒಂದು ಮಿತ್ರರೋ, ಬಂಧು ಮಿತ್ರರೋ ಬೇರೆ ಕೆಲಸ ಮಾಡ್ಕೊಂಡು ಅದ್ರಲ್ಲಿ ಸಕ್ಸಸ್ ತೊಗೊಂಡಿರ್ತಾರೆ. ಸಡನ್ಲಿ ಅವ್ರ ಕಡೆಗೆ ನಿಮ್ಮ ಗಮನ ಹರಿತದೆ. ನಿಮ್ಮ ಈ ಕೆಲಸ ಇಲ್ಲಿಗೆ ಬಿಟ್ಟು ಆ ಕೆಲಸನೇ ನಾನು ಮಾಡೋಣವಾ ಹೇಳುವಂಥ ಮೈಂಡು ಟರ್ನ್ ಆಗುವಂಥ ಸಾಧ್ಯತೆಗಳು ತುಂಬ ಇರ್ತದೆ ಈ ಮಕರ ರಾಶಿಯವರಿಗೆ. ಹಾಗಾಗಿ ನಿಮ್ಗೆ ಹೇಳ್ತಿರುವಂಥದ್ದು ಒಂದೇ ಒಂದು ಕಿವಿ ಮಾತು ಏನು ಅಂತಂದರೆ, ನೀವು ಏನು ಕೆಲಸ ಮಾಡ್ತಿದ್ದೀರೋ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಅದ್ರ ಮೇಲೆ ನಿಮ್ಮ ಫೋಕಸ್ ಇರಬೇಕು, ಅದ್ರ ಮೇಲೆ ನಿಮ್ಮ ಏಕಾಗ್ರತೆ ಇರಬೇಕು. ಈಗ ನನಗೆ ಜ್ಯೋತಿಷ್ಯ ಆಗಿ ಬರ್ತದೆ, ನಾನು ಜ್ಯೋತಿಷ್ಯ ಹೇಳ್ಕೊಂಡು ಹೋಗ್ತೀನಿ, ನಾನು ಚೆನ್ನಾಗಿ ಹೇಳ್ತೀನಿ ಅಂದ್ಕೊಂಡು ನೀವು ಅದನ್ನು ಟ್ರೈ ಮಾಡಲಿಕ್ಕೆ ಹೋದರೆ ಆಗ್ತದಾ? ಇಲ್ವಲ್ಲ. ಹಾಗಾಗಿ ಅವರವರ ಒಂದು ಯೋಗ್ಯತೆಗೆ ತಕ್ಕಂಥ ಕೆಲಸಗಳು ಅವರವ್ರು ಮಾಡ್ತಾ ಇರ್ತಾರೆ. ನೀವೇನು ಮಾಡ್ತಾ ಇದ್ದೀರೋ ಅದನ್ನು ಕಂಟಿನ್ಯೂ ಮಾಡಿ. ಖಂಡಿತವಾಗಲೂ ಕೂಡ 100ಕ್ಕೆ 100ರಷ್ಟು ನಿಮಗೆ ಇದರಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ನೀವು ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿದೆ ಅಂತಂದೆ. ಕೆಲವೊಂದಿಷ್ಟು ಆರೋಗ್ಯ ಅಂತಂದರೆ ಒಂದು ಮನುಷ್ಯ ಅಂತಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಸರಿಯಾಗೇ ಇರ್ತಾರೆ ಅಂತಲ್ಲ. ಇದರಲ್ಲಿ ನಿಮಗೆ ಮೇಜರಾಗಿ ಎಲ್ಲೋ ಒಂದು ಕಡೆಗೆ ಒಂದು ಸ್ವಲ್ಪ ಮೊಳಕಾಲು ನೋವು ಕಾಣಿಸ್ಕೋಬೋದು, ಅಥವಾ ನಿದ್ರಾಹೀನತೆ ಜಾಸ್ತಿ ಕಾಡ್ಬೋದು. ನಿಮಗೆ ನಿದ್ರಾಹೀನತೆ ಜಾಸ್ತಿ ಕಾಡ್ತದೆ. ಇನ್ನೊಂದೇನು ಕೇಳಿದರೆ ಮೈಗ್ರೇನ್ ಥರದ್ದು ಪ್ರಾಬ್ಲಮ್ಗಳು ಒಂದು ಸ್ವಲ್ಪ ಮಟ್ಟಿಗೆ ಬರ್ಬೋದು. ಅದಕ್ಕೆ ಏನೇನೆಲ್ಲ ಪ್ರಿಕಾಷನ್ ತೊಗೋಬೇಕು ನೀವು ಅದನ್ನು ತೊಗೊಂಡ್ರೆ ಬಹಳ ಉತ್ತಮವಾಗಿರ್ತದೆ. ಮಕರ ರಾಶಿಯ ಗೃಹಿಣಿಯರ ವಿಚಾರಕ್ಕೆ ಬಂದರೆ, ಅಥವಾ ಸ್ತ್ರೀಯರ ವಿಚಾರಕ್ಕೆ ಬಂದರೆ, ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದರೆ, ಈ ಯುಗಾದಿಯ ನಂತರದಲ್ಲಿ ಪುರುಷರಿಗಿಂತ 1 ಪಟ್ಟು ಜಾಸ್ತಿ ಅಭಿವೃದ್ಧಿ ಈ ಮಹಿಳಾಮಣಿಯರಿಗೆ ಕಾಣ್ತೀರ. ಖಂಡಿತವಾಗಲೂ ಕೂಡ ಮಕರ ರಾಶಿಯ ಮಹಿಳಾಮಣಿಯರಿಗೆ ಈ ಯುಗಾದಿ ಹೇಳುವಂಥದ್ದು ಅತಿ ಉತ್ತಮವಾಗಿದೆ. ನೀವು ಯಾರೆಲ್ಲ ಬಂದುಬಿಟ್ಟು ಮನೆಯಿಂದ ಕೆಲಸ ಮಾಡೋರಾಗಿರ್ಬೋದು, ಅಥವಾ ನಿಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಕೆಲಸ ಮಾಡುವಂಥವ್ರು ಇರ್ಬೋದು, ಅಥವಾ ಬಿಸ್ನೆಸ್ ಫೀಲ್ಡಲ್ಲಿರುವಂತಹ ಒಂದು ಮಹಿಳೆಯರಾಗಿರ್ಬೋದು, ನಿಮಗೆಲ್ಲ ಅತಿ ಉತ್ತಮವಾಗಿರುವಂಥದ್ದು. ಬಟ್ ನಿಮ್ಮ ಪರಿಶ್ರಮ ಇರಲೇಬೇಕಾಗ್ತದೆ. ಎಲ್ಲೋ ಕೂಡ ಬಂದುಬಿಟ್ಟು ಒಂದು ಕಡೆ ಗುರುಬಲ ಬಂತು, ಇನ್ನೊಂದು ಕಡೆಗೆ ರಾಹು ಸ್ವಲ್ಪ ಏರುಪೇರು ಇದೆ, ಅಥವಾ ಮತ್ತೆ ಶನಿಯಿಂದ ಉತ್ತಮ ಫಲ ಇದೆ ಅಂದ್ಕೊಂಡ್ಬಿಟ್ಟು ನೀವು ಒಂದು ಸ್ವಲ್ಪ ಆಲಸ್ಯ ಮಾಡಿದರೆ, ಅಥವಾ ನಿಮ್ಮ ಕೆಲಸದ ಮೇಲೆ ನೀವು ಅಸಡ್ಡೆ ಮಾಡಿದರೆ ಎಲ್ಲೋ ಅಭಿವೃದ್ಧಿ ಕಾಣೋದಿಲ್ಲ. ನೀವು ಏನು ಕಷ್ಟ ಬೀಳ್ತೀರೋ ಆ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಭಗವಂತ ಕೊಡ್ತಾನೆ. ಬಿಟ್ಟರೆ
ನೀವು ಮನೇಲಿ ಕೂತ್ಕೊಂಡು ನನ್ನ ಟೈಮ್ ಚೆನ್ನಾಗಿದೆ, ನನ್ನ ಜಾತಕ ಚೆನ್ನಾಗಿದೆ ಅಂದ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಲೂ ಕೂಡ ಇದಕ್ಕೆ ಉತ್ತರ ಇಲ್ಲ. ಹಾಗಾಗಿ ಇಲ್ಲಿ ಶನಿ ಮಹಾರಾಜ ನಿಮ್ಮ ರಾಶ್ಯಾಧಿಪತಿ ಆಗಿರೋದ್ರಿಂದ ನಿಮ್ಮ ಒಂದು ಶ್ರಮದ ಅವಶ್ಯಕತೆ 100ಕ್ಕೆ 200% ಇರ್ತದೆ. ದಯವಿಟ್ಟು ತಿಳ್ಕೊಳ್ಳಿ. ಇಲ್ಲಿ ಏನಾಗಿತ್ತು ಕೇಳಿದರೆ, ಮೊದಲು ನೀವು ಏನೇ ಶ್ರಮ ಹಾಕಿದರೂ ಕೂಡ ಅದಕ್ಕೊಂದು ಕೈ ಹಿಡಿತಿರಲಿಲ್ಲ. ಲಕ್ಕು ಹೇಳುವಂಥದ್ದು ಬೇಕಾಗ್ತಿತ್ತು, ಅದು ಕೈ ಹಿಡಿತಿರಲಿಲ್ಲ. ಎಲ್ಲೋ ಒಂದು ಕಡೆಗೆ 7.5 ಇರ್ಬೋದು, ಎಲ್ಲೋ ಒಂದು ಕಡೆ ಗುರುಬಲ ಇರಲಿಲ್ಲ, ಇದರಿಂದೆಲ್ಲ ಬಂದುಬಿಟ್ಟು ಲಕ್ ಇರಲಿಲ್ಲ. ಈಗ ಈ ಗುರುಬಲ ಬಂದ ಮೇಲೆ ಏನಾಗ್ತದೆ ಕೇಳಿದ್ರೆ, ಒಂದು ಸ್ವಲ್ಪ ನೀವು ಪ್ರಯತ್ನ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಯಶಸ್ಸು ಹೇಳುವಂಥದ್ದು ಆಗ್ತದೆ. ಹಾಗಾಗಿ ಈ ಗುರುಬಲದ ಪ್ರಯೋಜನ ಮತ್ತೇನೂ ಇಲ್ಲ, ಲಕ್ಕೆ ಅಂದ್ಕೊಂಡೇ ನಾವು ಅಂದ್ಕೋಬೇಕು. ಒಂದು ಪರ್ಸ್ನಲಾಗಿ ತಿಳ್ಕೊಬೇಕು ಅಂತಂದರೆ, ನಾನು ಎಷ್ಟೇ ಕೆಲಸ ಮಾಡಿದರೂ ಕೂಡ ಆ ಕೆಲಸದಲ್ಲಿ ಒಂದು ಸಕ್ಸಸ್ ರೇಟ್ ಸಿಗಲಿಲ್ಲ ಹೇಳುವಂಥವ್ರು ಇರ್ತೀರ. ಅಂಥವ್ರಿಗೆ ಈ ಗುರುಬಲ ಬಂದಾಗ ನಿಮ್ಮ ಕೆಲಸದ ಮೇಲೆ ಒಂದು 75% ನೀವು ಎಫರ್ಟ್ ಹಾಕಿದರೂ ಕೂಡ ಈ ಜೂನ್ ತಿಂಗಳ ನಂತರದಲ್ಲಿ 100% ನಿಮಗೆ ಅದಕ್ಕೆ ಒಂದು ಬೆಲೆ ಹೇಳುವಂಥದ್ದು ಬರ್ತದೆ, ಒಂದು ಅಪ್ರಿಷಿಯೇಷನ್ ಹೇಳುವಂಥ ಸಿಗ್ತದೆ. ನಿಮ್ಮ ಮೇಲಧಿಕಾರಿಯಿಂದ ಒಂದು ಗೌರವಯುತವಾದಂಥ ಒಂದು ಮಾತುಗಳು ಕೇಳ್ತೀರಾ ನೀವು. ಅದನ್ನು ಬಿಟ್ಟರೆ ನೀವು ಬಿಸ್ನೆಸ್ ಫೀಲ್ಡಲ್ಲಾದರೆ ನಿಮ್ಮ ಒಂದು ಕಂಪ್ನಿ ಆಗಿರ್ಬೋದು, ಒಂದು ಸಣ್ಣ ಪುಟ್ಟ ಒಂದು ಫ್ಯಾಕ್ಟ್ರಿ ಇಟ್ಕೊಂಡಿದ್ದವ್ರಿಗೂ ಕೂಡ ನಿಮ್ಮ ಪ್ರಾಡಕ್ಟ್ ಬಗ್ಗೆ 4 ಜನರಿಗೆ ಗೊತ್ತಾಗುವಂಥದ್ದು ಆಗ್ತದೆ, ಒಂದು ಮಾರ್ಕೆಟಿಂಗ್ ಜಾಸ್ತಿ ಆಗುವಂಥದ್ದು ಆಗ್ತದೆ, ಅದರ ಬೇಡಿಕೆ ಜಾಸ್ತಿ ಆಗ್ತದೆ. ಇಂತಹ ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮಲ್ಲಿ ಆಗ್ತಾ ಹೋಗ್ತದೆ. ಪ್ರೆಸೆಂಟ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಒಂದು ಸ್ವಲ್ಪ ಕಿರಿಕಿರಿ, ನಿಮ್ಗೆ ಎಲ್ಲನೂ ಕೂಡ ಚೆನ್ನಾಗಿದ್ದರೂ ಕೂಡ ಎಲ್ಲ ಒಂದು ಕಡೆಗೆ ಮಾನಸಿಕವಾಗಿ ನಿಮ್ಮ ಮೈಂಡ್ ಸ್ಟೇಬಲ್ ಆಗಿರೋದಿಲ್ಲ, ಒಂದು ಸ್ವಲ್ಪ ಮೈಂಡ್ ಸ್ವಿಂಗ್ ಆಗ್ತಾ ಇರ್ತದೆ. ಕಾರಣ ಇಲ್ಲದೇ ಒಂದು ಸ್ವಲ್ಪ ಬೇಜಾರಾಗುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಮನೆಯವ್ರು ಏನು ಮಾತಾಡಿದರೂ ಕೂಡ ಅದಕ್ಕೊಂದು ಇಂಟ್ರೆಸ್ಟಾಗಿ ನಿಮ್ಗೆ ಮಾತಾಡೋಕೆ ಆಗೋದಿಲ್ಲ. ಇನ್ನೊಂದು ನಿಮ್ಮ ಒಂದು ಸಂಗಾತಿ, ಹೆಂಡತಿ ಆಗಿರ್ಬೋದು, ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಇರ್ಬೋದು, ಬಾಯ್ ಫ್ರೆಂಡ್ ಇರ್ಬೋದು, ಯಾರೇ ಮಾತಾಡಿದ್ರು ಕೂಡ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಅಷ್ಟೊಂದು ರೊಮ್ಯಾಂಟಿಕ್ ಆಗಿ ಮಾತಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಇಂಥವು ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಈಗ ನಡೀತಾ ಇದೆ. ಹಾಗಂತ ಈ ಮಾರ್ಚ್ ನಂತರದಲ್ಲಿ ಇದಕ್ಕೆಲ್ಲ ಬಂದುಬಿಟ್ಟು ಫುಲ್ ಸ್ಟಾಪ್ ಬರ್ತದೆ. ಇನ್ನೊಂದು ಇದರಲ್ಲೆಲ್ಲ ನಿಮಗೆ ಒಂದು ಖುಷಿ ಸಂತೋಷ ಹೇಳುವಂಥದ್ದು ಕೂಡ ಸಿಗ್ತಾ ಹೋಗ್ತದೆ. ಇನ್ನು ಈ ಜೂನ್ ತಿಂಗಳ ನಂತರದಲ್ಲಿ ನಿಮ್ಮ ಮೇಲೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಪಡುವವರು ಜಾಸ್ತಿ ಆಗ್ತಾರೆ. ಒಬ್ಬೊಂದು ಮನುಷ್ಯನಿಗೆ ಈ ಪ್ರಮಾಣದಲ್ಲಿ ಒಂದು ಏಳಿಗೆ ಆಗ್ತಾ ಹೋದಂಗೆ ಯಾರು ಬೇಕಾದರೂ ಕೂಡ ಹೊಟ್ಟೆ ಕಿಚ್ಚು ಪಡೋರೆ. ಇವತ್ತಿನ ಕಾಲದಲ್ಲಿ ಯಾರೂ ಕಷ್ಟಪಟ್ಟುಬಿಟ್ಟು ಕೆಲಸ ಮಾಡ್ಕೊಂಡು ನಾನು ಮೇಲೆ ಬರಬೇಕು ಹೇಳುವಂಥದ್ದು ನೋಡೋದಿಲ್ಲ. ಯಾರಾದರೂ ನಿಮ್ಮಂಥವ್ರು ಕಷ್ಟಪಟ್ಟು ಮೇಲ್ಗಡೆ ಬರ್ತಾ ಇರೋದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದವರೇ ಜಾಸ್ತಿ ಆಗಿರ್ತಾರೆ. ನೀವು ಸೈಕಲಲ್ಲಿ ಹೋಗ್ತಾ ಇದ್ದರೆ ಅವ್ರಿಗೆ ಅದೇ, ನೀವು ಸೈಕಲಲ್ಲೇ ಹೋದ್ರೇ ಅವ್ರಿಗೆ ಖುಷಿ. ಎಲ್ಲಾದರೂ ಅಪ್ಪಿತಪ್ಪಿ ಬೈಕೋ ಕಾರು ನೀವು ತೊಗೊಂಡ್ರಿ ಅಂತಂದರೆ ಅವ್ರ ಮುಖ ನೋಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಂತಹ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ. ಯಾಕಂತಂದರೆ ನಿಮ್ಮ ಏಳಿಗೆ ಹೇಳುವಂಥದ್ದು ಆ ಮಟ್ಟಿಗೆ ಆಗ್ತದೆ, ಖಂಡಿತವಾಗ್ಲೂ ಆಗ್ತದೆ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ, ಈ ಸ್ಟಾರ್ಟಿಂಗಲ್ಲಿ ನಿಮಗೆ ಜೂನ್ ತಿಂಗಳವರೆಗೆ ಒಂದು ಸ್ವಲ್ಪ ಕಿರಿಕಿರಿ ಇರ್ತದೆ. ಎಲ್ಲೋ ಒಂದು ಕಡೆಗೆ ಓದಲಿಕ್ಕೆ ಮನಸ್ಸು ಬರೋದಿಲ್ಲ, ಎಲ್ಲೋ ಒಂದು ಕಡೆಗೆ ಅವರು ಟೀಚರ್ಗಳು ಹೇಳ್ಕೊಟ್ಟಿರೋ ಒಂದು ಪಾಠದ ಒಂದು ಅರ್ಥ ಆಗದೆ ಇರುವಂಥದ್ದು. ಇನ್ನೂ ಕೆಲವೊಂದಿಷ್ಟು ಮಕ್ಕಳಿಗೆ ಎಕ್ಸಾಮ್ ಮುಗ್ದಿದೆ, ಕೆಲವೊಂದಿಷ್ಟು ಮಕ್ಕಳಿಗೆ ಎಕ್ಸಾಮ್ ಇದೆ, ಏಪ್ರಿಲ್ವರೆಗೂ ಎಲ್ಲ ಇದೆ. ಹಾಗಾಗಿ ಎಷ್ಟೇ ಚೆನ್ನಾಗಿ ಆಗಲಿಲ್ಲ ಅಂತಂದರೂ ಕೂಡ ನಿಮ್ಮ ಪ್ರಯತ್ನ ನೀವು ಮಾಡಿ. ಖಂಡಿತವಾಗ್ಲೂ ಕೂಡ ನನ್ನ ಹತ್ರ ಏನು ಓದಲಿಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತಿದೆ ಅಂದ್ಕೊಂಡು ಕೈ ಬಿಟ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪ್ರಯತ್ನ ಇರಲಿ, ಆ ಭಗವಂತನನ್ನು ನಂಬಿ ನಿಮ್ಮ ಎಫರ್ಟ್ ಹಾಕಿದರೆ ಖಂಡಿತವಾಗ್ಲೂ ಸಕ್ಸಸ್ ಹೇಳುವಂಥ ಸಿಗ್ತದೆ. ಆದರೆ ಈ ಜೂನ್ ತಿಂಗಳ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ, ನೀವು ಆಡ್ತಾ ಇರುವಂಥ ಒಂದು ಕ್ರೀಡೆಯಲ್ಲಾಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಆ್ಯಕ್ಟಿವಿಟಿನಲ್ಲಾಗಿರಲಿ, ನೀವು ಒಂದು ಹೆಸರು ಮಾಡ್ತೀರಾ. ಅದರಲ್ಲಿ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ವಿಜೇತನನ್ನಾಗಿ ಕೂಡ ನಿಮಗೆ ಮಾಡ್ತದೆ. ಇನ್ನೊಂದು, ನೀವು ಬೇರೆ ಬೇರೆ ಕಾಲೇಜುಗಳಲ್ಲಾಗಿರ್ಬೋದು, ಅಥವಾ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತಹ ಕೆಲವೊಂದಿಷ್ಟು ಅವಕಾಶಗಳು ಕೂಡ ಈ ವಿದ್ಯಾರ್ಥಿಗಳಿಗೆ ಬರ್ತದೆ ಮುಂದಿನ ದಿನದಲ್ಲಿ, ಆಯಿತಾ? ಇನ್ನು 3ನೇ ಮನೆಯಲ್ಲಿ ಶನಿ ಇರೋದರಿಂದ ನಿಮಗೆ ಈ ಶತ್ರು ಸಂಹಾರ ಹೇಳುವಂಥದ್ದು ಆಗ್ತದೆ. ಯಾರೆಲ್ಲ ಬಂದುಬಿಟ್ಟು ನಿಮ್ಮ ಮೇಲೆ ಹಗೆ ಸಾಧಿಸ್ತಾ ಇದ್ದರೂ ಅವರಿಗೆಲ್ಲ ಬಂದುಬಿಟ್ಟು ಒಂದು ಶತ್ರು ಸಂಹಾರ ಆಗ್ತದೆ. 3ನೇ ಮನೆಯಲ್ಲಿ ಶನಿ ಇದ್ದಾಗ ಇಂತಹ ಕಾಲೆಳೆಯೋರು, ನಿಮ್ಮ ಬಗ್ಗೆ ಹಾಕ್ಕೊಡೋರು, ಅಥವಾ ನಿಮ್ಮ ಬಗ್ಗೆ ಮಾತಾಡೋರು, ಅಥವಾ ನಿಮ್ಮ ಬಗ್ಗೆ ಸುಮ್ಮನೆ ಗಾಸಿಪ್ ಎಬ್ಸೋರು, ಅಥವಾ ನಿಮಗೇನೋ ಮೋಸ ಮಾಡಬೇಕು ಅಂದ್ಕೊಂಡು ಇದ್ದಂತಹ ಕೆಲವೊಂದಿಷ್ಟು ಹಿತಶತ್ರುಗಳಾಗಿರಲಿ, ನೇರವಾದಂಥ ಶತ್ರುಗಳಾಗಿರಲಿ, ಅವ್ರದ್ದೆಲ್ಲ ಸಂಹಾರ ಆಗ್ತದೆ. ನೀವು ಜಾಸ್ತಿ ಮಾತಾಡಲಿಕ್ಕೆ ಹೋಗಬೇಡಿ, ಯಾರ ಹತ್ರನೂ ಕೆಲಸ ತನ್ನಿಂತಾನೇ ಆಗ್ತಾನೆ ಹೋಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸಮಾಜದಲ್ಲಾಗಿರ್ಬೋದು, ನಿಮ್ಮ ಸ್ನೇಹಿತರ ಮಧ್ಯೆ ಇರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ನೀವು ಆದಷ್ಟು ಹಿತವಾಗಿ ಮಾತಾಡಬೇಕು, ಮಿತವಾಗಿ ಮಾತಾಡಬೇಕು. ಎಲ್ಲೋ ಒಂದು ಕಡೆಗೆ ನೀವು ಒಂದು ಸ್ವಲ್ಪ ನಾನು ಕಮ್ಮಿನೇ ಮಾತಾಡ್ತೀನಿ ಅಂದ್ಕೊಂಡು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಕೂಡ ನೀವು ಆಡಿದಷ್ಟೇ ಮಾತು ಅವ್ರಿಗೆ ಸಾಕಾಗ್ತದೆ. ಇವನು ಯಾಕೋ ಜಾಸ್ತಿ ಮಾತಾಡ್ತಿದ್ದಾನೆ ಹೇಳುವಂಥದ್ದು ಒಂದು ಪರೋ ವಿರೋಧದ ಪ್ರಶ್ನೆಗಳು ಅಲ್ಲಿ ಹುಟ್ಟಾಗ್ತವೆ. ಹಾಗಾಗಿ ಮಾತಿನ ಮೇಲೆ ಕಂಟ್ರೋಲ್ ಇರಲಿ. ಎಲ್ಲ ಒಂದು ಕಡೆ ಮಕರ ರಾಶಿಯವ್ರದ್ದು ಏನಾಗ್ತದೆ ಕೇಳೋರು ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬಿಡಿ.
ನಾನು ಬುದ್ಧಿವಂತ, ನನಗದರ ಬಗ್ಗೆ ಗೊತ್ತು ಹೇಳುವಂಥ ಮನೋಭಾವನೆಯವರು ತುಂಬ ಜನ ಇರ್ತೀರ. ಹಾಗಾಗಿ ನೀವೆಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಅದು ನಿಮ್ಮ ಜೊತೆಗೆ ಇಟ್ಕೊಳ್ಳಿ, ಮೂರನೇ ವ್ಯಕ್ತಿಗಳಿಗೆ ಹಂಚ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ಹಂಚ್ಕೊಳ್ಳೋಕೆ ಹೋದರೆ ನೀವು ಅವ್ರಿಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡು ಹೋದರೂ ಕೂಡ ಅದು ಕೇಳುವಂಥ ಜನರಿಗೆ ಅಥವಾ ಕೇಳಿಸ್ಕೊಳ್ಳುವಂಥ ವ್ಯಕ್ತಿಗಳಿಗೆ ಅದು ಕೆಟ್ಟದಾಗೆ ಕೇಳುತ್ತೆ. ಹಾಗಾಗಿ ನೀವು ಬುದ್ಧಿವಂತರೇ, ಖಂಡಿತವಾಗಲೂ ಕೂಡ ಒಂದು ಮಾರ್ಗದರ್ಶಕರು, ಒಂದು ಟೀಚರು, ಒಂದು ಮಾಸ್ಟ್ರು, ಒಂದು ಲೆಕ್ಚರು, ಒಂದು ಗುರುವಿನ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥವ್ರು ಅಂತಂದರೆ ಈ ಮಕರ ರಾಶಿಯವರು. ಹಾಗಾಗಿ ನೀವು ಎಷ್ಟೇ ಬುದ್ಧಿವಂತರಾದರೂ ಕೂಡ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಆ ಬುದ್ಧಿವಂತಿಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಿಮ್ಮಷ್ಟಕ್ಕೆ ನೀವು ಇದ್ದು ಬಿಟ್ಟರೆ ಒಳ್ಳೆಯದಲ್ವಾ. ಇನ್ನು ನೀವಿಷ್ಟೆಲ್ಲ ಹೇಳಿದ್ರಿ, ಆದರೂ ಕೂಡ ನನಗೆಲ್ಲೋ ಒಂದು ಕಡೆಗೆ ಸಕ್ಸಸ್ ರೇಟು ಹೇಳುವಂಥ ಸಿಗ್ತಾನೇ ಇಲ್ಲ ಗುರುಗಳೇ, ಏನು ಮಾಡೋಣ ಅಂದ್ಕೊಂಡು ನೀವು ಕೇಳಿದರೆ, ಖಂಡಿತವಾಗಲೂ ಕೂಡ ನಿಮ್ಮ ಜಾತಕವನ್ನು ಒಮ್ಮೆ ಒಳ್ಳೆಯ ಒಂದು ಜ್ಯೋತಿಷಿಗಳಿಗೆ ತೋರಿಸಿ ಅದನ್ನು ಪರಿಶೀಲನೆ ಮಾಡಿಸಿ, ಖಂಡಿತವಾಗಲೂ ಕೂಡ ನಾವು ಇದನ್ನು ಹೇಳ್ತಾ ಇರುವಂಥದ್ದು ಮಕರ ರಾಶಿಯ ಮೇಲಿನ ಗೋಚಾರ ಫಲ, ಆಯಿತಾ. ಕೆಲವೊಂದಿಷ್ಟು ಜನರದ್ದು ಮೂಲ ಜಾತಕದಲ್ಲಿ ಕೆಲವೊಂದಿಷ್ಟು ಗ್ರಹಗಳ ಸ್ಥಾನ ಬೇರೆ ಬೇರೆ ಕಡೆ ಇದ್ದಾಗ ಇಂತಹ ಒಂದು ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗುವಂಥದ್ದು, ಸಮಸ್ಯೆಗಳು ಮದುವೆ ವಿಚಾರವಾಗಿರ್ಬೋದು, ಸಾಂಸಾರಿಕವಾಗಿರ್ಬೋದು, ವೈಯಕ್ತಿಕವಾಗಿರ್ಬೋದು, ಕೆಲವೊಂದಿಷ್ಟು ಸಮಸ್ಯೆಗಳಿರ್ತದೆ. ನೀವು ಒಮ್ಮೆ ಜಾತಕ ಪರಿಶೀಲನೆ ಮಾಡಿದಲ್ಲಿ ಖಂಡಿತವಾಗಲೂ ಕೂಡ ಅದನ್ನು ತಿಳ್ಕೊಬೋದು. ಅದಕ್ಕೆ ಸಣ್ಣ ಪುಟ್ಟ ಪರಿಹಾರನೂ ಕೂಡ ಇರ್ತದೆ. ನಥಿಂಗ್ ಇಸ್ ಇಂಪಾಸಿಬಲ್ ಅಂದಂಗೆ ಪ್ರತಿಯೊಂದಕ್ಕೂ ಪರಿಹಾರ ಹೇಳುವಂಥದ್ದು ಇರ್ತದೆ. ಅದನ್ನು ಮಾಡಿಸ್ಕೊಳ್ಳಿ. ಖಂಡಿತವಾಗಲೂ ಕೂಡ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಏಳಿಗೆಯನ್ನು ಪಡೆಯುವಂಥ ವ್ಯಕ್ತಿಗಳು ತಾವಾಗಿ. ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ, ರೈತರ ವಿಚಾರಕ್ಕೆ ಬಂದರೆ, ರೈತರ ಒಂದು ಹಣಕಾಸು ವ್ಯವಸ್ಥೆ ತುಂಬ ಚೆನ್ನಾಗಿರ್ತದೆ ಈ ಜೂನ್ ತಿಂಗಳ ನಂತರದಲ್ಲಿ. ತಾವು ಬೆಳೆದಂಥ ಒಂದು ಬೆಳೆಗೆ ಅತ್ಯುತ್ತಮವಾದಂಥ ಒಂದು ದರ ಬರುವಂಥದ್ದಾಗಿರ್ಬೋದು, ಮಾರಾಟ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ಒಂದು ಹುಳದ ಕಾಟದಿಂದ ಕೆಲವೊಂದಿಷ್ಟು ಬೆಳೆಗಳೆಲ್ಲ ನಾಶ ಆಗುವಂಥದ್ದು, ಅಂಥವೆಲ್ಲ ತೊಂದರೆಗಳಿಂದ ತಪ್ಪೋಗ್ತದೆ. ನಿಮ್ಮ ಖರ್ಚಿನ ವಿಚಾರಕ್ಕೆ ಬಂದರೆ, ಎಲ್ಲೋ ಒಂದು ಕಡೆಗೆ ಈ ಮಾರ್ಚ್ ತಿಂಗಳ ನಂತರದಲ್ಲಿ ಖರ್ಚು ನಿಮಗೆ ಜಾಸ್ತಿ ಆಗ್ತದೆ. ಅಂದರೆ ನಿಮಗೆ ನೋಡಿದ್ದೆಲ್ಲ ಬೇಕು ಅನಿಸುವಂಥದ್ದು, ಅಥವಾ ಕೆಲವೊಂದು ಟೈಮಲ್ಲಿ ನಿಮಗೆ ಅದರ ಬಗ್ಗೆ ಒಂದು ಕಲ್ಪನೆಯೇ ಇರೋದಿಲ್ಲ. ಅಂಥ ಟೈಮಲ್ಲಿ ಸಡನ್ನಾಗಿ ಯಾವುದೋ ಒಂದು ಖರ್ಚಿನ ವಿಚಾರ ಬಂದುಬಿಡ್ತದೆ. ಹಾಗಾಗಿ ಕೆಲವೊಂದಿಷ್ಟು ಇಂತಹ ಖರ್ಚುಗಳು ಆಕಸ್ಮಿಕವಾಗಿ ಬರುವಂಥದ್ದು ಇರ್ತದೆ. ಸ್ವಲ್ಪ ಹುಷಾರಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿ. ವಿಶೇಷವಾಗಿ ನಿಮಗೆ ಹೇಳಬೇಕು ಅಂತಂದರೆ, ಸಡನ್ನಾಗಿ ಮಾಡದ ತಪ್ಪಿಗೆ ಸಾಲಗಾರನಾಗುವ ಸಾಧ್ಯತೆಗಳಿರ್ತದೆ ಈ ವರ್ಷದಲ್ಲಿ, ಈ ಯುಗಾದಿ ಭವಿಷ್ಯದಲ್ಲಿ. ಇದು ಏನಕ್ಕೆ ಅಂತಂದರೆ, ಆಕಸ್ಮಿಕವಾಗಿ ಮಾಡದ ತಪ್ಪಿಗೆ ಸಾಲಗಾರನನ್ನಾಗಿ ಯಾಕೆ ಮಾಡ್ತದೆ ಕೇಳಿದ್ರೆ, ನೀವೆಲ್ಲೋ ಒಂದು ಕೆಲಸದ ಮೇಲೆ ಇರ್ತೀರ, ಏನೋ ನಿಮ್ಮ ಒಂದು ಆಲೋಚನೆ ಮೇಲೆ ಸಡನ್ನಾಗಿ ನಿಮ್ಗೆ ಯಾವುದೋ ಒಂದು ಫೋನ್ ಬರ್ತದೆ, ಅಥವಾ ಯಾರೋ ನಿಮ್ಗೆ ಸ್ನೇಹಿತ ಬರ್ತಾನೆ, ನಂಗೆ ಅರ್ಜೆಂಟಾಗಿ ಒಂದು ಶ್ಯೂರಿಟಿ ಸೈನ್ ಹಾಕ್ಕೊಡು, ನನಗೊಂದು ಲೋನ್ ಆಗೋದಿದೆ, ಅದನ್ನು ಮಾಡ್ಕೊಂಡ್ಬಿಟ್ರೆ ನನ್ನ ದೊಡ್ಡ ಒಂದು ಹೆಲ್ಪ್ ಆಗ್ತದೆ ಅಂದ್ಕೊಂಡು ಏನೋ ಒಂದು ಸಹಾಯ ಕೇಳುವಂಥ ನೆಪದಲ್ಲಿ ನೀವು ಅರ್ಜೆಂಟಲ್ಲಿ ಕಣ್ಣು ಮುಚ್ಕೊಂಡು ಸೈನ್ ಮಾಡುವಂಥದ್ದಾಗಿರಲಿ, ಅಥವಾ ಬೇರೆಯವರಿಗೆ ಜಾಮೀನು ಕೊಡುವಂಥದ್ದಾಗಿರಲಿ, ಅಥವಾ ಕಣ್ಣು ಮುಚ್ಕೊಂಡು ನನ್ನ ಫ್ರೆಂಡು ಅವನು, ನನಗೆ ಗೊತ್ತಿದ್ದವನು, ಪರಿಚಯದವರು ಅಂದ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ಕೊಡ್ಕೊಳ್ಳೋಕೆ ಹೋಗಬೇಡಿ. ಅದೆಲ್ಲೋ ಒಂದು ಕಡೆ ನಿಮಗೆ ಸಾಲಗಾರನಾಗಿ ಮಾಡುವಂಥದ್ದು ಮಾಡ್ತದೆ. ಹುಷಾರಾಗಿರಿ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಈ ಕೆಟ್ಟದಾದಂಥ ಒಂದು ಆನ್ಲೈನ್ ಗೇಮಿಂಗು ಅಥವಾ ಆನ್ಲೈನ್ ಗೇಮ್ಸು ಅದೆಲ್ಲ ಏನು ಹೇಳ್ತೀರಾ ನೀವು, ಅಂಥದಕ್ಕೆ ದುಡ್ಡನ್ನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ರಾಹು 2ನೇ ಮನೇಲಿ ಇರೋದ್ರಿಂದ ನಿಮಗೆ ಇದರಿಂದ ನಷ್ಟನೇ ಆಗ್ತದೆ ಬಿಟ್ಟರೆ ಲಾಭ ಹೇಳುವಂಥದ್ದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆಯವರಲ್ಲಿ ಖುಷಿ ಹುಡುಕಲು ಪ್ರಯತ್ನಿಸದಿರಿ. ಅವನಿಂದ ನನಗೂ ಕೂಡ ಒಂದು ಹೆಲ್ಪ್ ಆಗ್ತದೆ ಹೇಳುವಂಥ ಖುಷಿ ಪಡ್ಕೊಳ್ಳೋಕೆ ಹೋಗಬೇಡಿ. ಬೇರೆಯವರಲ್ಲಿ ಖುಷಿ ಹುಡುಕ್ಲಿಕ್ಕೆ ಹೋಗಬೇಡಿ. ಅವನಿಂದ ಆಗಿಬಿಡ್ತದೆ, ಅವನಿಂದ ಮಾಡಿಬಿಡ್ತಾನೆ, ಹಾಗೆ ಹೀಗೆ ಅಂದ್ಕೊಂಡು ಅಂಥ ಖುಷಿ ಯಾವತ್ತೂ ಕೂಡ ನಿಮಗೆ ಕೈ ಹಿಡಿಯುವಂಥದ್ದಲ್ಲ. ಯಾಕಂತಂದರೆ ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮ ಆಗಿರ್ತಾನೆ. ಹಾಗಾಗಿ ಬರುವಂತಹ ಯುಗಾದಿಯನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡಿ, ಮತ್ತು ಈ ಯುಗಾದಿಯಿಂದ ಮುಂದಿನ 2027ನೇ ಇಸ್ವಿಯ ಯುಗಾದಿಯವರೆಗೂ ಆನಂದದಿಂದ ನಿಮ್ಮ ಭವಿಷ್ಯ ಉಜ್ವಲವಾಗಿ ನಡೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.